ಲೋಕಸಭೆ ಚುನಾವಣೆಗಳಲ್ಲಿ ಪದೇ ಪದೇ ಕೇರಳದಲ್ಲಿ ಸೋಲು ಕಾಣ್ತಿರುವ ಎಡರಂಗ ಹಿಂದೂ ಮತಗಳನ್ನ ಸೆಳೆಯೋಕೆ ಮುಸ್ಲಿಮರನ್ನ ಉಗ್ರವಾದಿ ಅಂತ ಕರೆಯೋಕೆ ಹೊರಟಿದ್ಯಾ? ಎಡರಂಗದ ಒಳಗೆ ಅಡಗಿದೆ ಅಂತ ಅಲ್ಲಿನ ಮುಸ್ಲಿಂ ಸಂಘಟನೆಗಳು ಆರೋಪಿಸುವ ಕೋಮುವಾದಿ ಇದೀಗ ಬಹಿರಂಗವಾಗಿ ಹೊರಬರ್ತಾ ಇದೆಯಾ? ನಾವು ಕೋಮುವಾದವನ್ನ ಮಾಡಲ್ಲ ಅಂತ ಹೇಳೋ ಎಡರಂಗವು ಇದೀಗ ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನ ಧರ್ಮದ ಹೆಸರಲ್ಲಿ ವಿಭಜಿಸ್ತಾ ಇದೆಯಾ? ಈ ರೀತಿ ವಿಭಜನೆಯ ಲಾಭ ಕೇರಳದಲ್ಲಿ ಎಡರಂಗಕ್ಕೆ ಸಿಗಲಿದೆಯಾ ಅಥವಾ ಬಿಜೆಪಿಗೆ ಸಿಗಲಿದೆಯಾ? ರಾಹುಲ್ ಮತ್ತು ಪ್ರಿಯಾಂಕರ ವಯನಾಡ್ ಗೆಲುವಿನ ಹಿಂದೆ ಕೋಮುವಾದಿ ಮುಸ್ಲಿಂ ಮೈತ್ರಿಯ ಪಾತ್ರ ಇದೆ ಅಂತ ಕೇರಳದ ಸಿಪಿಎಂ ನಾಯಕ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಕೆಲವು ಮುಸ್ಲಿಂ ಸಂಘಟನೆಗಳೊಂದಿಗೆ ಜೋಡಿಸುವ ಪ್ರಯತ್ನವೊಂದನ್ನ ಕೇರಳದಲ್ಲಿ ಎಡರಂಗ ಸತತವಾಗಿ ಮಾಡ್ತಾನೆ ಬಂದಿದೆ. 2014ರ ಏಪ್ರಿಲ್ ಲೋಕಸಭೆ ಚುನಾವಣೆ ನಂತರ ಸಿಪಿಎಂ ಪಕ್ಷ ಅಳವಡಿಸಿಕೊಂಡಿರುವ ಹೊಸ ಕಾರ್ಯಯೋಜನೆ ಇದಾಗಿದೆ. ಈ ಹಿಂದೆ ತಾವೇ ಮೈತ್ರಿಯಲ್ಲಿದ್ದ ಕೆಲವು ಮುಸ್ಲಿಂ ಸಂಘಟನೆಗಳನ್ನ ಕೋಮುವಾದಿ ಅಂತ ಹೇಳ್ತಾ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸುವ ತಮ್ಮ ಕೋಮುವಾದಿ ರಾಜಕಾರಣವನ್ನ ಕೇರಳದಲ್ಲಿ ಎಡರಂಗ ಮುಂದುವರೆಸಿದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಪಾಲಿಟ್ ಬ್ಯೂರೋ ಸದಸ್ಯ ವಿಜಯ್ ರಾಘವನ್ ಅವರು ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರ ವಯನಾಡ್ ಲೋಕಸಭಾ ಕ್ಷೇತ್ರದ ಗೆಲುವಿನ ಹಿಂದೆ ಕೋಮುವಾದಿ ಮುಸ್ಲಿಂ ಮೈತ್ರಿ ಇದೆ ಅಂತ ಶನಿವಾರ ಆರೋಪಿಸಿದ್ದಾರೆ. ಸುಲ್ತಾನ್ ಬತ್ತೇರಿಯಲ್ಲಿ ನಡೆದ ಸಿಪಿಎಂ ವಯನಾಡ್ ಜಿಲ್ಲಾ ಸಮ್ಮೇಳನವನ್ನ ಉದ್ದೇಶಿಸಿ ವಿಜಯ್ ರಾಘವನ್ ಮಾತಾಡ್ತಾ ಇದ್ರು. ಇಬ್ಬರು ವಯನಾಡ್ನಿಂದ ಸಂಸತ್ತಿಗೆ ಹೋಗಿದ್ದಾರೆ. ಯಾರ ಬೆಂಬಲದೊಂದಿಗೆ? ಕೋಮುವಾದಿ ಮುಸ್ಲಿಂ ಮೈತ್ರಿಯ ಬಲವಾದ ಬೆಂಬಲದೊಂದಿಗೆ. ಅವರ ಬೆಂಬಲವಿಲ್ಲದೆ ರಾಹುಲ್ ಗಾಂಧಿ ದೆಹಲಿ ತಲುಪೋಕೆ ಸಾಧ್ಯ ಇತ್ತ ಅಂತ ಅವರು ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ರ್ಯಾಲಿಯ ಮುಂದಿನ ಮತ್ತು ಹಿಂದಿನ ಸಾಲುಗಳಲ್ಲಿ ಯಾರ್ಯಾರಿದ್ರು? ಅಲ್ಪಸಂಖ್ಯಾತರಲ್ಲಿ ಅತ್ಯಂತ ಕೆಟ್ಟ ಉಗ್ರಗಾಮಿ ಅಂಶಗಳು ಅಲ್ಲಿದ್ವು. ಅವರು ಕಾಂಗ್ರೆಸ್ ನಾಯಕತ್ವದೊಂದಿಗೆ ಇದ್ರು. ಕೋಮುವಾದಿ ಮುಸ್ಲಿಂ ಮೈತ್ರಿಕೂಟದ ಬೆಂಬಲ ಇಲ್ಲದೆ ರಾಹುಲ್ ಗಾಂಧಿ ದೆಹಲಿ ತಲುಪೋಕೆ ಸಾಧ್ಯನಾ ಅಂತ ವಿಜಯ್ ರಾಘವನ್ ಪ್ರಶ್ನಿಸಿದ್ದಾರೆ. ಏಪ್ರಿಲ್ನಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ಫೆಲಿಸ್ತೀನ್ ಸಮಸ್ಯೆಗಳನ್ನ ಎತ್ತಿ ತೋರಿಸುವ ಮೂಲಕ ಸಿಪಿಎಂ ಕೇರಳದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಸೆಳೆಯೋಕೆ ಪ್ರಯತ್ನಿಸಿತ್ತು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಮುಸ್ಲಿಮರು ಎಡರಂಗದ ಕೈ ಹಿಡಿಲಿಲ್ಲ. ಅಷ್ಟೇ ಅಲ್ಲ, ಚುನಾವಣಾ ಫಲಿತಾಂಶ ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಜೊತೆ ಕೇರಳದ ಹಿಂದೂ ಮತದಾರರೂ ನಿಂತಿಲ್ಲ ಅನ್ನೋದನ್ನ ತೋರಿಸಿದೆ. ಅಂದಿನಿಂದ ಸಿಪಿಐಎಂ ಹಿಂದೂ ಮತಗಳನ್ನ ಮರಳಿ ಪಡೆಯೋಕೆ ಪ್ರಯತ್ನಿಸ್ತಾ ಇದೆ. ಸಿಪಿಎಂ ಮುಸ್ಲಿಂ ರಾಜಕೀಯ ಸಂಘಟನೆಗಳ ಮೇಲೆ ದಾಳಿ ನಡೆಸಿತ್ತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಐಯುಎಂಎಲ್ನ ರಾಜ್ಯಾಧ್ಯಕ್ಷ ಮತ್ತು ಕೇರಳದ ಅತ್ಯಂತ ಗೌರವಾನ್ವಿತ ಧಾರ್ಮಿಕ ಪಂಡಿತರಲ್ಲಿ ಒಬ್ಬರಾದ ಸಾದಿಕ್ ಅಲಿ ಶಿಹಾಬ್ ತಂಗಳ್ ಅವರನ್ನ ಜಮಾತೆ ಇಸ್ಲಾಮಿಯ ಕಾರ್ಯಕರ್ತ ಅಂತ ಕರೆದಿದ್ರು. ಜಮಾತೆ ಇಸ್ಲಾಮಿಯು ಇಸ್ಲಾಮಿಕ್ ಆಡಳಿತಕ್ಕಾಗಿ ನಿಂತಿದೆ ಮತ್ತು ಉಗ್ರವಾದಿ ವಿಭಾಗ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಲ್ಲಿ ಪ್ರಭಾವವನ್ನ ಗಳಿಸೋಕೆ ಪ್ರಯತ್ನಿಸುತ್ತಿದೆ ಅಂತ ಅವರು ಹೇಳಿದ್ರು. ಐಯುಎಂಎಲ್ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ನ ಭಾಗವಾಗಿದೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಬ್ಲಾಕ್ನ ಒಂದು ಘಟಕ ಆಗಿದೆ. ಕಳೆದ ತಿಂಗಳು ವಯನಾಡ್ ಲೋಕಸಭಾ ಚುನಾವಣೆಯ ಮೊದಲು ಪಿಣರಾಯಿ ವಿಜಯನ್ ಅವರು ಜಮಾತೆ ಇಸ್ಲಾಮಿಯನ್ನ ಕಾಂಗ್ರೆಸ್ನೊಂದಿಗೆ ಜೋಡಿಸೋಕೆ ಪ್ರಯತ್ನಿಸಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರವಾಗಿಲ್ಲದ ಜಮಾತೆ ಇಸ್ಲಾಮಿ ಬೆಂಬಲದೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅಂತ ಪಿಣರಾಯಿ ವಿಜಯನ್ ಹೇಳಿದ್ರು. ವಿಜಯನ್ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಮುಸ್ಲಿಮರನ್ನ ಉಗ್ರರು ಅಂತ ಬಣ್ಣಿಸುವ ಪ್ರಯತ್ನ ನಡೀತಿದೆ ಅಂತ ಮುಸ್ಲಿಂ ಸಂಘಟನೆಗಳು ಆರೋಪಿಸಿದ್ವು. 2019ರ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಕೇರಳದಲ್ಲಿ ಸ್ಪರ್ಧಿಸಿದ ಬಳಿಕ ಲೋಕಸಭೆ ಚುನಾವಣೆಯಲ್ಲಿ ಎಡರಂಗಕ್ಕೆ ಭಾರೀ ನಷ್ಟವಾಗಿದೆ. 2019ರಲ್ಲಿ ಎಡರಂಗ 20ರಲ್ಲಿ 1 ಸ್ಥಾನವನ್ನ ಮಾತ್ರ ಪಡೆದಿದೆ. 2024ರಲ್ಲಿ ಸಿಪಿಎಂ 1 ಸ್ಥಾನ ಮತ್ತು ಒಟ್ಟು ಎಡರಂಗ 2 ಸ್ಥಾನ ಮಾತ್ರ ಪಡೆಯೋಕೆ ಸಾಧ್ಯವಾಗಿದೆ. ಸಿಪಿಎಂನ ಒಬ್ಬೊಬ್ಬರೇ ಹಿರಿಯ ನಾಯಕರು ಮುಸ್ಲಿಂ ಸಂಘಟನೆಗಳ ಬಗ್ಗೆ ಇಂತಹ ಬೀಸು ಹೇಳಿಕೆಗಳನ್ನ ಕೊಡೋದು, ಪುಸ್ತಕ ಬರೆಯೋದು ಇತ್ಯಾದಿ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ತ್ರಿಶೂರ್ನಲ್ಲಿ ಬಿಜೆಪಿ ಗೆಲ್ಲೋಕೆ ಸಿಪಿಎಂ ಪರೋಕ್ಷ ನೆರವು ನೀಡಿದೆ ಅನ್ನೋ ಆರೋಪನೂ ಕೇಳಿ ಬಂದಿದೆ. ಸಿಎಂ ಆಪ್ತ ಪೊಲೀಸ್ ಅಧಿಕಾರಿ ಆರ್ಎಸ್ಎಸ್ ಮುಖಂಡರ ಜೊತೆ ಮೀಟಿಂಗ್ ಮಾಡಿರೋ ಸುದ್ದಿನೂ ಬಂತು. ಕೇರಳದಲ್ಲಿ ಬಿಜೆಪಿ ತನ್ನ ವ್ಯಾಪ್ತಿ ಹಾಗೂ ಪ್ರಭಾವ ವಿಸ್ತರಿಸೋಕೆ ತೀವ್ರ ಪ್ರಯತ್ನ ಪಡ್ತಿರುವಾಗಲೇ ಸಿಪಿಎಂ ಕೂಡ ಮೃದು ಹಿಂದುತ್ವ ರೀತಿಯ ಧೋರಣೆ ಅನುಸರಿಸೋಕೆ ತೊಡಗಿರೋದು ಯಾವ ಲೆಕ್ಕಾಚಾರದಲ್ಲಿ ಅನ್ನೋದು ಕುತೂಹಲಕಾರಿಯಾಗಿದೆ. ಆದರೆ ಕೊನೆಗೆ ಇದರ ಲಾಭ ಪಡೆಯೋದು ಯಾರು ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.